ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯ ಕುಸುಬೂರು ಗ್ರಾಮದ ಹೊಸಕೊಪ್ಪದ ಕೃಷಿಕ ಯತಿರಾಜ್ ಅವರ ತೋಟದ ಪಕ್ಕದ ಕೆರೆಗೆ 10 ಕಾಡಾನೆಗಳ ಹಿಂಡು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಬಂದು ನೀರು ಕುಡಿದು ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟವಾಡಿಕೊಂಡು ಹೋಗಿದೆ. ಹೊಸಕೊಪ್ಪದ ಕೃಷಿಕ ಯತಿರಾಜ್ ಕಾಡಾನೆಗಳ ದಾಳಿ ತಡೆಯಲು ತಮ್ಮ ತೋಟಕ್ಕೆ ಐಬೆಕ್ಸ್ ಬೇಲಿ ಮಾಡಿದ್ದಾರೆ. ಈ ಬೇಲಿಯ ದುರಸ್ತಿಗಾಗಿ ತೋಟಕ್ಕೆ ಬಂದಾಗ ಬೇಲಿಯ ಪಕ್ಕದ ದೊಡ್ಡ ಕೆರೆಯಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿದೆ. ಅಲ್ಲದೆ ಇನ್ನೂ ಸ್ವಲ್ಪ ದೂರದಲ್ಲಿ 8 ಕಾಡಾನೆಗಳ ಮತ್ತೊಂದು ಹಿಂಡು ಬಿದಿರು ಮುರಿಯುತ್ತಿರುವ ದೃಶ್ಯವೂ ಕಂಡಿದೆ. ಕಳೆದ 1 ವಾರದಿಂದಲೂ ಕುಸುಬೂರು ಕಾಲೋನಿ, ಹೊಸಕೊಪ್ಪ, ಸಾತ್ಕೋಳಿ, ಆರಂಬಳ್ಳಿ, ಎಕ್ಕಡಬೈಲು ಭಾಗದಲ್ಲಿ 3 ಕಾಡಾನೆಗಳ ಹಿಂಡು ಸುತ್ತಾಡುತ್ತಿದೆ. ಒಂದು ಹಿಂಡಿನಲ್ಲಿ 10 ಕಾಡಾನೆ, ಮತ್ತೊಂದು ಹಿಂಡಿನಲ್ಲಿ 8 ಕಾಡಾನೆ ಹಾಗೂ ಒಂದು ಒಂಟಿ ಆನೆ ಸುತ್ತಾಡುತ್ತಿದೆ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆಯವರು ಪಟಾಕಿ ಸಿಡಿಸಿ ಓಡಿಸಿದರೆ ಮತ್ತೊಂದು ಕಾಡಿಗೆ ಓಡಿ ಹೋಗುತ್ತಿದೆ. ಈ 5 ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಿದಿರು ಇರುವುದೇ ಇಲ್ಲಿ ಸುತ್ತಾಡಲು ಕಾರಣವಾಗಿರಬಹುದು. ಈ 5 ಹಳ್ಳಿಗಳಲ್ಲಿ ಪ್ರಾರಂಭದಲ್ಲಿ ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡುವುದಕ್ಕೆ ಗ್ರಾಮಸ್ಥರು ಭಯ ಪಡುತ್ತಿದ್ದರು. ಈಗ ಹಗಲು ಹೊತ್ತಿನಲ್ಲೂ ರಸ್ತೆಯಲ್ಲಿ ಓಡಾಡುವುದಕ್ಕೆ ಭಯಪಡುತ್ತಿದ್ದೇವೆ ಎನ್ನುತ್ತಾರೆ ಗ್ರಾಮಸ್ಥರು. ಹೊಸಕೊಪ್ಪ ಕೃಷಿಕ ಯತಿರಾಜ್ ಎನ್ಆರ್ಪುರ ಸುದ್ದಿ ಸಮಾಚಾರದ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಕಳೆದ 1 ವಾರದಿಂದ ಕಾಡಾನೆಗಳ ಹಿಂಡು ಕಾಡಿನಲ್ಲಿ ಇರುವುದಕ್ಕಿಂತ ರಸ್ತೆ ಬದಿಯಲ್ಲಿ ಜಾಸ್ತಿ ಕಾಣಿಸುತ್ತಿದೆ. ಕಾಡಿನಲ್ಲಿ ಆನೆಗೆ ಆಹಾರ ಕಡಿಮೆಯಾಗಿದೆ. ರಸ್ತೆ ಬದಿಯ ಬಿದಿರು ಹಿಂಡಿಲು ಜಾಸ್ತಿ ಇದ್ದು ಇದನ್ನು ತಿನ್ನಲು ಬರುತ್ತಿದೆ. ಕಳೆದ 2 ದಿನದ ಹಿಂದೆ ಕಾಡಾನೆ ಓಡಿಸಲು ದೀಪಾವಳಿಯಂತೆ ಪಟಾಕಿ ಸಿಡಿಸಿದ್ದೇವೆ. ರಸ್ತೆ ಬದಿಯ ಬಿದಿರು ತೆಗೆಸಿದರೆ ಕಾಡಾನೆಗಳು ರಸ್ತೆಗೆ ಬರುವುದು ಕಡಿಮೆಯಾಗಬಹುದು. ಮುಖ್ಯವಾಗಿ ಕಾಡಾನೆಗಳು ನಾಡಿಗೆ ಬಾರದಂತೆ ಶಾಶ್ವತ ಪರಿಹಾರ ಮಾಡಬೇಕು ಎಂದು ಆಗ್ರಹಿಸಿದರು. ನರಸಿಂಹರಾಜಪುರ ತಾಲೂಕಿನ ಮೇಕನಹಡ್ಲು ಶ್ರೀ ದುರ್ಗಾ ಪರಮೇಶ್ವರಿ, ರಕ್ತೇಶ್ವರಿ, ವೀರಕಲ್ಕುಡ ಧರ್ಮದೇವತೆಗಳ ದೇವಸ್ಥಾನದಲ್ಲಿ 17ನೇ ವರ್ಷದ ಜಾತ್ರಾ ಮಹೋತ್ಸವವು ಶುಕ್ರವಾರ ಹಾಗೂ ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶುಕ್ರವಾರ ಬೆಳಗ್ಗೆ ನಾಗಪ್ರತಿಷ್ಠೆ, ಚಂಡಿಕಾ ದುರ್ಗಾ ಪರಮೇಶ್ವರಿ ಹೋಮ, ಸಂಜೆ ಕೆಂಡ ಸೇವೆ ಹಾಗೂ ಅಮ್ಮನವರ ಉತ್ಸವ, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಶನಿವಾರ ಬೆಳಗ್ಗೆ ಹೊರೆ ಕಾಣಿಕೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಶನಿವಾರ ರಾತ್ರಿ ವಿಶೇಷವಾಗಿ 251 ದೊಂದಿಯ ಬೆಳಕಿನಲ್ಲಿ ಶ್ರೀ ಉಗ್ರರೂಪಿ ಪಂಚಮುಖಿ ವೀರ ಕಲ್ಕುಡ, ಮಂತ್ರದೇವತೆ, ಪಂಜುರ್ಲಿ ಹಾಗೂ ವರ್ತೆ ದೈವಗಳ ನೇಮೋತ್ಸವ ನಡೆಯಿತು. 2 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಭದ್ರಾವತಿ, ಚಳ್ಳಕೆರೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಹರಕೆ ತೀರಿಸಿದರು. ತಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ದೈವಗಳೊಂದಿಗೆ ಹೇಳಿಕೊಂಡು ಪರಿಹಾರ ಪಡೆದುಕೊಂಡರು. 2 ದಿನಗಳ ಜಾತ್ರೆಯಲ್ಲಿ ದೇವಸ್ಥಾನದ ಟ್ರಸ್ಟ್ನ ಧರ್ಮದರ್ಶಿ ಸತೀಶ್ ಪಾತ್ರಿ ಹಾಗೂ ಟ್ರಸ್ಟ್ನ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವಾಪುರ್ಲೋಯ 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 ಕೆನ್ನಾಗ ಪಾಡ್ದನ ನಿನ್ನ ಅನಲಿಕೆನ ಆಸೆ ದೆಂಬೆರೆದೊಟ್ಟು ನಿನ್ನ ನಲಿಕೆದ ಪೊರ್ಲೂನ ವಾಪುರ್ಲೋಯ ವಾಪುರ್ಲೋಯ ವಾಪುರ್ಲೋಯ. ಪನ್ಪುನಾಂಡ ಪುಲ್ಯ ನೇಟ ಮುಂಡು ಕಡಲರ್ದ ಗಟ್ಟದ ಮೂಟ. ಪನ್ಪುನಾಂಡ ಪುಲ್ಯ ನೇಟ ಮುಂಡು ಕಡಲರ್ದ ಗಟ್ಟದ ಮೂಟ. ಕತೆನ ನಿನಯತೆನ ಕಾರ್ಮಿಕದ ಸಂಗತಿನ
ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಮಾಕೋಡಿನ ತೇಲಾಕಾಡನ್ ಶೈಜು ಅವರ ಪುತ್ರ ಜಿನೀಶ್ ಟಿಎಸ್ ಅವರು ಬೆಂಗಳೂರಿನ ರಾಕ್ಪಿಟ್ ಅಲ್ಟ್ರಾ ಕ್ಲಾಸಿಕ್ ಸಂಸ್ಥೆ ಏರ್ಪಡಿಸಿದ್ದ ರಾಜ್ಯ ಮಟ್ಟದ 3 ದಿನಗಳ ಭಾರ ಎತ್ತುವ ಸ್ಪರ್ಧೆಯಲ್ಲಿ 66ರಿಂದ 74 ಕೆಜಿ ವಿಭಾಗದಲ್ಲಿ ಭಾಗವಹಿಸಿ ಡೆಡ್ಲಿಫ್ಟ್ 227.5 ಕೆಜಿ ಭಾರ ಎತ್ತುವ ಮೂಲಕ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮಾಕೋಡಿನ ಟಿಎಸ್ ಜಿನೀಶ್ ಅವರು ಕಳೆದ 3 ವರ್ಷದಲ್ಲಿ 5 ಬಾರಿ ಬೆಂಗಳೂರಿನಲ್ಲಿ ನಡೆದ ಓಪನ್ ಕರ್ನಾಟಕ ಡೆಡ್ಲಿಫ್ಟ್ ಅಂಡ್ ಫಿಟ್ನೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಸತತವಾಗಿ 4 ಬಾರಿ 66 ಕೆಜಿ ವಿಭಾಗದಲ್ಲಿ ಭಾಗವಹಿಸಿ ಕ್ರಮವಾಗಿ 210 ಕೆಜಿ, 222.5 ಕೆಜಿ, 220 ಕೆಜಿ ಹಾಗೂ 227.5 ಕೆಜಿ ಡೆಡ್ಲಿಫ್ಟ್ ಮಾಡುವ ಮೂಲಕ ಪ್ರಥಮ ಸ್ಥಾನ ಗಳಿಸಿದ್ದರು. 1 ಬಾರಿ 74 ಕೆಜಿ ವಿಭಾಗದಲ್ಲಿ 225 ಕೆಜಿ ಭಾರ ಎತ್ತುವ ಮೂಲಕ ದ್ವಿತೀಯ ಸ್ಥಾನ ಪಡೆದುಕೊಂಡಿರುವುದನ್ನು ಸ್ಮರಿಸಬಹುದು. ಜಿನೀಶ್ ಟಿಎಸ್ ಸತತವಾಗಿ 5 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ 1 ಬಾರಿ ದ್ವಿತೀಯ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಜಿನೀಶ್ ಟಿಎಸ್ ಅವರಿಗೆ ಕಳೆದ 5 ವರ್ಷದಿಂದ ಬೆಂಗಳೂರಿನ ಕೂಡ್ಲುಗೇಟ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ದೈಹಿಕ ಶಿಕ್ಷಕ ಲಕ್ಕಪ್ಪ ಅವರು ಭಾರ ಎತ್ತುವ ಸ್ಪರ್ಧೆಗೆ ತರಬೇತಿ ನೀಡುತ್ತಿದ್ದಾರೆ. ನರಸಿಂಹರಾಜಪುರ ಪಟ್ಟಣದ ಬಸ್ತಿಮಠದ ಶ್ರೀ ಜ್ವಾಲಾಮಾಲಿನಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ವಿಜ್ಞಾನ ದಿನಾಚರಣೆ ಅಂಗವಾಗಿ ವಿಜ್ಞಾನ ಶಿಕ್ಷಕಿ ಶಾರದಾರವರ ಮಾರ್ಗದರ್ಶನ ಹಾಗೂ ಇತರ ಶಿಕ್ಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಿಜ್ಞಾನ ಮಾದರಿಯನ್ನು ಪ್ರದರ್ಶಿಸಿದರು.